ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶನಿವಾರದ ವ್ಲಾಗಿಗೆ ನಿಮಗೆಲ್ಲರಿಗೂ. ನಾವು ಇವತ್ತು ತೋಟಕ್ಕೆ ಬಂದ್ವಿ. ಏನಪ್ಪ ಬರೀ ತೋಟನೇ ತೋರಿಸ್ತಾರೆ ಅಂತಂದರೆ, ಇವಾಗ ತೋಟದಲ್ಲಿ ಒಂದು ಸ್ವಲ್ಪ ಕೆಲಸ ಆಗ್ತಾಯಿತ್ತಲ್ವ, ಹಂಗಾಗಿ ಮನೇಲಿರೋದಿನ್ನೇನು ತೋಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬರ್ತೀವಿ. ಇಲ್ಲಿ 5 ನಿಮಿಷಕ್ಕೂ ಮಳೆ ಶುರುವಾಗುತ್ತೆ. ಆದರೆ ಭೂಮಿ ಮಾತ್ರ ನೆನೆಯೋದೇ ಇಲ್ಲ. ಬರೀ ಸ್ವಲ್ಪ ಸ್ವಲ್ಪ ಸಿಂಕು ಅಂತಾರಲ್ಲ, ಸಿಂಕ್ ಬಂದು ಹೋಗುತ್ತೆ ಅಷ್ಟೇ. ಬೆಳಗ್ಗೆ ನಾವು ತೋಟಕ್ಕೆ 12 ಗಂಟೆ ಆಗಿತ್ತು ಬಂದಾಗ. ಕರೆಕ್ಟಾಗಿ 1.5 ಗಂಟೆ ಕಾಂಗ್ರೆಸ್ ಗಿಡನೆಲ್ಲ ಕಿತ್ತು, ಅದಂತೂ ಮುಗೀತಾನೇ ಇಲ್ಲ. ಸ್ವಲ್ಪ ಕಿತ್ತಿದ್ದೀವಿ, ನೆನ್ನೆ ಸ್ವಲ್ಪ, ಇವತ್ತು ಸ್ವಲ್ಪ ಆಯಿತು. ನಾಳೆ ಸ್ವಲ್ಪ ಕಿತ್ತರೆ ಮುಗಿಯುತ್ತೆ. ಅಂದರೆ ಬರೀ ಅದಷ್ಟೇ ಕೀಳ್ತಿರೋದು ನಾವು, ಮಳೆಗೆ ನೆಂದಿರೋದು ಚೆನ್ನಾಗಿ ಬರುತ್ತಲ್ಲ, ಹಂಗಾಗಿ ಬೆಳಗ್ಗೆ ಪೂಜೆ ಎಲ್ಲ ಕೆಲಸ, ತಿಂಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವತ್ತು ತಿಂಡಿಗೆ ಚಿತ್ರಾನ್ನ ಮೊಸರನ್ನ ಮಾಡಿದ್ದೆ. ಹಾಗಾಗಿ ಅದನ್ನು ತಿಂದ್ಕೊಂಡು ಬಾಕ್ಸನ್ನು ತರ್ತೀವಿ ಇಲ್ಲಿಗೇನೆ. ಮಧ್ಯಾಹ್ನದ ಊಟ ಇಲ್ಲೇ ಮಾಡ್ತೀವಿ. ತೋಟದಲ್ಲಿ ಊಟ ಮಾಡೋದು ಅಂತಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ತೋರಿಸ್ತೀನಿ ತಡೀರಿ. ನಾವೆಲ್ಲಿ ಕೂತ್ಕೊಂತೀವಿ ಊಟ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ನೋಡಿ, ಇದೇನೋ ಊಟ ಮಾಡೋದು ಜಾಗ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಮಾವಿನ ಮರದೆಡೆಗೆ ಕೂತ್ಕೊಂತೀವಿ. ಅಲ್ಲಿ ಅಷ್ಟೊಂದು ನೀರು ಅಂದರೆ ಬೀಳಲ್ಲ, ಮತ್ತು ನೆರಳು ಇರುತ್ತೆ ಬಿಸಿಲು ಬಂದರೆ. ಹಂಗಾಗಿ ಇಲ್ಲಿ ಕೂತ್ಕೊಂತೀವಿ. ಅಲ್ಲೂ ಕೂತ್ಕೊಂತೀವಿ, ಮತ್ತು ತೋರಿಸ್ತೀನಿ ನೋಡಿ, ಅಲ್ಲೂ ಕೂತ್ಕೊಂತೀವಿ. ಅಲ್ಲೂ ಏನೋ ಚೆನ್ನಾಗಿರುತ್ತೆ ತಣ್ಣಗೆ. ಹಂಗಾಗಿ ಇವಾಗ ಅಮ್ಮ ಅದೇ ಹೇಳಿದ್ನಲ್ಲ, ಕಾಂಗ್ರೆಸ್ ಗಿಡ ಎಲ್ಲ ಕಿತ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ದು. ಇಲ್ಲಿ ನೀರೆಲ್ಲ ಬೋರು ಮೋಟ್ರ್ ಆನ್ ಮಾಡ್ಕೊಂಡು ನೀರೆಲ್ಲ ಇಟ್ಕೊಂಡು ಕುಡಿಯೋಕ್ಕೆ ಬಿಂದಿಗೆ ಎಲ್ಲ ಇಲ್ಲೇ ಇಟ್ಟಿರ್ತೀವಿ ನಾವು. ಅದರಲ್ಲಿ ನೀರು ಕುಡ್ಕೊಂಡು ಯಾರೋ ಇಲ್ಲೇ ಬರ್ತಾರಲ್ಲ ಎಲ್ಲ ಸಂಬಂಧಿಕರೇ ಅಲ್ವ, ಎಲ್ಲ ಮಾತಾಡ್ಕೊಂಡು ಅವ್ರು ಸ್ವಲ್ಪ ಸಿಗ್ತಾರೆ. ಅವ್ರ ಜೊತೆನೂ ಒಂದು ಸ್ವಲ್ಪ ನೋಡ್ರಿ, ಆಲೆ ಮಳೆನೇ ಶುರುವಾಯಿತು. ಆಲೆ ಅವ್ರ ಜೊತೆನೂ ಒಂದು ಸ್ವಲ್ಪ ಹೊತ್ತು ಮಾತಾಡಿ ರೆಸ್ಟ್ ಮಾಡಿದ್ವಿ, ಊಟ ಮಾಡಿ. ಇವಾಗ ಅಲ್ಲಿ ಬದಿನಲ್ಲಿ ಸ್ವಲ್ಪ ಇದಿತ್ತು, ಹುಲ್ಲು ಕುಯ್ದಾಕ್ತೀನಿ. ನಾಳೆ ಬದುಕೊಚ್ಚೋಕ್ಕೆ ಚೆನ್ನಾಗಿರುತ್ತೆ, ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಿದ್ದಾರೆ. ನನಗೆ ಅದನ್ನು ಕುಯ್ಯೋಕ್ಕೆ ಬರಲಿಲ್ಲ. ಒಂದು ಸ್ವಲ್ಪ ಕುಯ್ದೆ, ಯಾಕೋ ನನಗೆ ಸೆಟ್ ಆಗಲಿಲ್ಲ, ಅದಕ್ಕೆ ಬಂದಿದ್ದೀನಿ ಈ ಕಡೆ. ನಾಳೆ ಹಂಗಾಗಿ ಇವಾಗ ನೀರು ತಗೊಂಡು ಹೋಗೋಣ ಕುಡಿಯೋಕ್ಕೆ ಅಂತ ಹೇಳಿ ಬಂದರೆ. ಇವತ್ತು ಬ್ಲಾಗೇ ಶುರು ಮಾಡಿರ್ಲಿಲ್ವ, ಹಂಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮಳೆ ಬರುತ್ತೆ, ಮಳೆ ಬರ್ತಾ ಇದೆ, ಮಳೆ ಬರುತ್ತೆ ಏನೆಲ್ಲ ಬರ್ತಾನೆ ಇದೆ ನೋಡಿ. ಗಾಳಿ ಮಳೆ ಗಾಳಿ ಇದೆ ಸ್ವಲ್ಪ ಇರೋದು. ನೀರು ತಗೊಂಡು ಹೋಗೋಣ ಬನ್ನಿ ಇವಾಗ ಕುಡಿಯೋಕ್ಕೆ. ಮಳೆ ನೋಡಿ ಹೆಂಗೆ ಬರ್ತಿದೆ. ಇಲ್ಲೇನಪ್ಪ ಸೌಂಡು ಅಂತಂದರೆ, ಇಲ್ಲೇ ಒಬ್ಬರು ತಗಡಿಂದು ಶೆಡ್ ಹಾಕ್ತಿದ್ದಾರೆ, ಶೀಟಿಂದು. ಅದೇ ಬ್ಲೂ ಕಲರ್ ಶೀಟ್ ಬರುತ್ತಲ್ಲ, ನೋಡ್ತಾ ಇರ್ಬೋದು ಅಲ್ಲಿ ವೀಡಿಯೋದಲ್ಲಿ. ಆ ಕಡೆ ಒಂದು ಕಾಣ್ತಿದೆಯಲ್ಲ, ಅಲ್ಲಿ ಅದೇ ಥರನೇ ಇಲ್ಲೂ ಕಟ್ತಾರೆ. ಎಲ್ಲರೂ ಚೆನ್ನಾಗಿ ಮಾಡ್ಕೊತಿದ್ದಾರೆ ತೋಟಗಳನ್ನೆಲ್ಲ, ನೋಡ್ತಾ ಇರ್ಬೋದು. ಅಲ್ಲೇ ಹೈವೇ ಕಾಣಿಸ್ತಿದೆ ನಮ್ಮ ತೋಟಕ್ಕೆ. ವೆಹಿಕಲ್ ಜಾಮ್ ಆಗಿದ್ದು ಸ್ವಲ್ಪ ಹೊತ್ತಿಗೆ ಮುಂಚೆನೇ ಆ್ಯಕ್ಸಿಡೆಂಟ್ ಆಗಿತ್ತಂತೆ, ಅದಕ್ಕೆ ಜಾಮ್ ಆಗಿಬಿಟ್ಟಿದ್ದು. ಇವಾಗೆಲ್ಲ ಕ್ಲಿಯರ್ ಆಗಿದೆಯಂತೆ ರೋಡು, ನೋಡ್ತಾ ಇರ್ಬೋದು ನೀವು. ಆಗ್ತಾನೇ ಇರ್ತವೆ. ಹುಷಾರಾಗಿ ದಯವಿಟ್ಟು ಎಲ್ಲರೂ ಯಾರ್ಯಾರು ವಿಡಿಯೋ ನೋಡ್ತಿದ್ದೀರೋ ಎಲ್ಲರೂ ಓಡಿಸುವಾಗ, ವೆಹಿಕಲ್ಸ್ನ ಓಡಿಸುವಾಗ ಹುಷಾರಾಗಿ ಹೋಗಿ. ಯಾಕಂತಂದರೆ ನೀವೇನೋ ಓಡಿಸ್ತೀರ ಬೇಗ, ನಿಮ್ಮ ನಂಬ್ಕೊಂಡು ಫ್ಯಾಮಿಲಿಗಳೆಲ್ಲ ಇರ್ತಾವಲ್ಲ, ಹಂಗಾಗಿ ವೆಹಿಕಲ್ಲು ಡ್ರೈವಿಂಗ್ ಮಾಡೋವಾಗ ವೆಹಿಕಲ್ಸ್ನ ಸ್ವಲ್ಪ ಸ್ಲೋ ಆಗಿ ಓಡಿಸಿ ಅಂತ ಹೇಳ್ತೀನಿ. ಮಳೆ ತುಂಬ ಜೋರೇ ಆಗೋಯ್ತು, ನೋಡ್ತಾ ಇರ್ಬೋದು ನೀವು ಹೆಂಗೆ ಬರ್ತಿದೆ ಅಂತಂದರೆ. ಒಂದು ಮ್ಯಾಜಿಕ್ ತೋರಿಸ್ತೀನಿ, ಎಷ್ಟು ಚೆನ್ನಾಗಿ ಬಿಸಿಲು ಬಂದಿದೆ. ಮಳೆ ಬಿಸಿಲು ಎರಡು ಕಂಬೈನ್ ಆಗಿ ಬರ್ತಿದೆ. ಇಲ್ಲಿ ಮರದಡಿಯಲ್ಲಿ ನಿಂತಿದ್ದೀನಿ, ಮಳೆಗೆ ನೆನೆಬಾರ್ದು ಅಂತ ಹೇಳ್ಬಿಟ್ಟು.
ಇವಾಗ ನಮ್ಮ ಮನೆಯವರು ಬರ್ತೀವಿ ಅಂತ ಹೇಳಿದ್ದಾರೆ. 3 ಡೇಸ್ ಆಯಿತು ಅವ್ರು ತುಮಕೂರಿಗೆ ಹೋಗಿ ಅಲ್ಲೇ ಇದ್ದರು. ಒಂದು ಸ್ವಲ್ಪ ವರ್ಕ್ ಇತ್ತು ಅಂತ ಹೇಳ್ಬಿಟ್ಟು ಕಾಲೇಜಿಗೆ ಬೇರೆ ಹೋಗ್ಬೇಕಿತ್ತಲ್ಲ, ಹಂಗಾಗಿ ಅಲ್ಲೇ ಇದ್ದರು. ಇವತ್ತು ಬರ್ತೀನಿ, ಅದೆಷ್ಟೊತ್ತಾದ್ರೂ ತೋಟಕ್ಕೆ ಬರ್ತೀನಿ, ಹಂಗೆ ಮನೆಗೆ ಹೋಗೋಣ ಅಂತ ಹೇಳಿದ್ದಾರೆ. ಅವ್ರು ಬಂದಮೇಲೆ ಹೊರಡೋದಷ್ಟೇ. ಒಂದು 5 ಗಂಟೆ 5:15ವರೆಗೂ ಇರ್ತೀವಿ ಅಷ್ಟೇ ತೋಟದಲ್ಲಿ. ಆಮೇಲೆ ಕತ್ಲಾಗುತ್ತಲ್ಲ, ಬೇಗ ಹೊರಟ್ಬಿಡ್ತೀವಿ ಮನೆ ಕಡೆಗೆ. ಸೊ ಇದೆ ಇವತ್ತು ಒಂದು ಇಂಟ್ರೆಸ್ಟಿಂಗ್ ರೆಸಿಪಿನೂ ನಿಮಗೆ ಶೇರ್ ಮಾಡ್ತೀನಿ. ಹುಳ್ಳಿಕಾಳು ನೆನಾಕಿದ್ದಾರೆ ಮನೆಯಲ್ಲಿ. ಅದರಲ್ಲಿ ನಾವು ಕ್ಯೂಚ ಗೊಜ್ಜು ಮತ್ತು ಹುಳ್ಳಿಕಾಳನ್ನು ಒಗ್ಗರಣೆ ಮಾಡ್ತೀವಿ. ಅದಂತೂ ಟೇಸ್ಟ್, ಅದ್ರ ಜೊತೆಗೆ ಮುದ್ದೆ ಮಾಡ್ತೀವಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಲೇಬೇಕು, ಖಂಡಿತ. ತೋರಿಸ್ತೀನಿ ನಿಮಗೆ ಅದನ್ನು, ರೆಸಿಪಿನ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು. ನೀವು ಒಂದು ಸಲ ಟ್ರೈ ಮಾಡಲೇಬೇಕು ಆ ರೆಸಿಪಿನ, ಯಾಕಂತಂದ್ರೆ ಅದು ಅಷ್ಟು ಚೆನ್ನಾಗಿರುತ್ತೆ. ಹಂಗಾಗಿ ಅದಕ್ಕಾಗಿ ಆಯಿತಾ. ಇಲ್ಲೇ ಕುಂತಿದ್ದು, ಇಲ್ಲಿ ಕಲ್ಲೆಲ್ಲ ಒದ್ದೆ ಆಗವೆ ನೋಡಿ. ಈ ಕಲ್ಲಲ್ಲಿ ಏನಾದರೂ ಬರೀಬೋದು, ಹೆಂಗೆ ಕಾಣಿಸುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಏನು ಬರೆದ್ರು ಬರೆಯುತ್ತೆ ನೋಡಿ. ಮಾಡ್ತಾ ಬರೀ ಥರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ತೆಂಗಿನಕಾಯಿ ಹೂವು ನೋಡಿ, ತೆಂಗಿನಕಾಯಿ ಹೂವು ಬಿದ್ದೋಗ್ಬಿಟ್ಟಿತ್ತು. ತೋರಿಸ್ತಾ ಇದ್ದೀನಿ, ನೋಡಿರಲ್ಲ, ಹಂಗಾಗಿ ನೋಡ್ಕೊಳ್ಳಿ. ನೋಡಿ ಗಾಯ್ಸ್, ಇವತ್ತು 2 ನಿಂಬೆಹಣ್ಣು ಸಿಕ್ತು. ಈ ನಿಂಬೆಹಣ್ಣು ಎಲೆ ಬರುತ್ತಲ್ಲ, ನಿಂಬೆಹಣ್ಣು ಗಿಡದ ಎಲೆ ತುಂಬಾ ರಿಫ್ರೆಶಿಂಗ್ ಫೀಲ್ ಕೊಡುತ್ತೆ. ನಾನು ಬಂದಾಗೆಲ್ಲನೂ ಆ ಎಲೆನ ಕಿತ್ಕೊಂಡು ಅದನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ ಆ ಕಡೆ ಎಲ್ಲ ಮುರಿದ್ಬಿಟ್ಟು ಸ್ಮೆಲ್ ನೋಡ್ತೀನಿ. ತುಂಬಾ ರಿಫ್ರೆಶಿಂಗ್ ಫೀಲ್ ಕೊಡುತ್ತೆ ಅದಂತೂ. ನನಗೆ ತುಂಬ ಇಷ್ಟ ಅದ್ರ ಸ್ಮೆಲ್ಲು. ನಾನು ಬಂದಾಗೆಲ್ಲ ತಗೊತಾನೇ ಇರ್ತೀನಿ ಅದನ್ನು ಹಾಕೊಂಡು ಸ್ನಾನ ಎಲ್ಲ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿ ಅನಿಸುತ್ತೆ. ನೀವು ಯಾರೆಲ್ಲ ಟ್ರೈ ಮಾಡಬೇಕು ಅಂದ್ಕೊಂಡಿದ್ರೆ ಮಾಡಿ, ತುಂಬಾ ಚೆನ್ನಾಗಿ ಒಂಥರ ಫೀಲ್ ಚೆನ್ನಾಗಿರುತ್ತೆ. ಸೊ ಇವಾಗ ಮನೆಗೆ ಹೋಗಬೇಕು, ಎಲ್ಲ ಕೆಲಸ ಮುಗೀತು. ಸಮಯ ಆಗಿದೆ 4:15. ಇನ್ನೂ ಅರ್ಧ ಗಂಟೆ ಇದೆ. ಇನ್ನು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಹೋಗೋದು. ನಮ್ಮ ಮನೆಯವರು ಇವಾಗ ಶಿರಟ್ ಹೋಗ್ಬಿಟ್ಟಿದ್ದಾರಂತೆ 4:15. ಇವಾಗ ಅವ್ರು ನಾನು ಇರ್ರಿ ಅದು ಬರ್ತೀನಿ, ಅಲ್ಲಿಗೆ ಬರ್ತೀನಿ, ಹೋಗ್ಬೇಡ್ರಿ ಅಂತ ಹೇಳೋರೆ. ಹಂಗಾಗಿ ವೆಯ್ಟ್ ಮಾಡ್ತಿದ್ದೀವಿ ಅವರಿಗೋಸ್ಕರನೇ. ಅಲ್ಲಿ ಆ ಕಡೆ ಮರದಡೆ ಹೋಗಿ ಕೂತ್ಕೊಂತೀವಿ. ಇವಾಗ ಅವ್ರು ಬಂದಾದಮೇಲೆ ಸ್ವಲ್ಪ ಹೊತ್ತು ಅವರೆಲ್ಲ ತೋಟ ಎಲ್ಲ ನೋಡ್ಕೊಂಡು ಬರ್ತಾರೆ, ಏನೇನು ಮಾಡಿದ್ದೀವಿ ಅಂತೇಳಿ. ಅದಾದಮೇಲೆ ಮನೆಗೆ ಓಡೋದು. ನೋಡಿರಿ ಬಿಸಿಲು ಎಷ್ಟು ಜೋರಾಯ್ತು ಇವಾಗ. ಇಲ್ಲಿ ಯಾವಾಗ ಹೆಂಗಿರುತ್ತೆ ಅಂತದೇ ಗೊತ್ತಾಗಲ್ಲ ವೆದರು. ಆ ಥರ ಮ್ಯಾಜಿಕ್ ಮಾಡುತ್ತೆ ಒಂಥರ. ತೋಟದಿಂದ ಬಂದು ಅಡುಗೆ ಎಲ್ಲ ಮಾಡೋದಕ್ಕೆ ಶುರು ಮಾಡಿಕೊಂಡು ಟೀ ಮಾಡ್ಕೊಂಡು ಕುಡಿದು, ಇಲ್ಲಿ ಅಡುಗೆಗೆ ಅಂತ ಹೇಳ್ಬಿಟ್ಟು ಮೊಳಕೆ ಹುಳ್ಳಿಕಾಳನ್ನ ಬೇಯಿಸಿಟ್ಟಿದ್ದೀನಿ. ಮತ್ತು ಅನ್ನನೂ ಆಯಿತು. ಇವಾಗ ಆ ಮೊಳಕೆ ಕಾಳಿಗೆ ಒಗ್ಗರಣೆ ಹಾಕಬೇಕು ಅಂತ ಇಲ್ಲಿ ಹಾಕ್ತಿದ್ದೀನಿ. ಎಣ್ಣೆ ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡೋದು. ಅದಾದಮೇಲೆ ಹುರುಳಿಕಾಳು ಬೇಯಿಸಿರೋ ಅಂಥದ್ದು ಹಾಕಿ ಕೈ ಆಡೋದಷ್ಟೇ. ಉಪ್ಪೆಸರು ಖಾರ ಇತ್ತು, ಅದಕ್ಕೇ ಅದರಲ್ಲೇ ತಿಂದ್ವಿ. ಬೇರೆ ಇನ್ನೇನು ಫ್ಯೂಚರ್ಗೂ ಏನು ಮಾಡೋಕ್ಕೆ ಹೋಗಲಿಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.